ಸ್ನೇಹಿತರೆ, ನೀವುಗಳೇನಾದರೂ ಡಿಪ್ಲೊಮೊ, ಇಂಜಿನಿಯರಿಂಗ್ ಅಥವಾ BSc ಗ್ರ್ಯಾಜುಯೇಷನ್ನ ಮುಗಿಸ್ಕೊಂಡು ಸರ್ವೇಯರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರ ಅಂತಲೇ ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರು ಅಂತ 750 ಪೋಸ್ಟ್ಗಳು ಕಾಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಷನ್ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಭೂಮಾಪಕರು ಅಂತ ಅಥವಾ ಲ್ಯಾಂಡ್ ಸರ್ವೇಯರ್ಸ್ ಅಂತ ಇಂಗ್ಲೀಷ್ನಲ್ಲಿ. ಸೊ ವೇತನ ಶ್ರೇಣಿ 37,500 ರೂಪಾಯಿ ಬೇಸಿಕ್ ಇರುತ್ತೆ. ಗ್ರಾಸು 55,000 ತನಕ ನಿಮಗೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಸೊ ನಂತರ ಹುದ್ದೆಗಳ ಸಂಖ್ಯೆ 560 ಖಾಲಿ ಹುದ್ದೆಗಳು ಸದ್ಯಕ್ಕೆ ಇದೆ. ಸೊ ಹಾಗೆಯೇ ಕ್ವಾಲಿಫಿಕೇಷನ್ ನೋಡೋದಾದರೆ ಮೊದಲಿಗೆ ನೀವು ಇಂಜಿನಿಯರಿಂಗ್ನಲ್ಲಿ ಯಾವುದೇ ಬ್ರಾಂಚ್ನಲ್ಲಿ ಡಿಗ್ರಿನ ತೊಗೊಂಡಿದ್ರೆ ಅರ್ಜಿನ ಸಲ್ಲಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ತದನಂತರ BSc ಮಾಡಿರೋಂಥವ್ರಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಸೊ BScನಲ್ಲಿ ಮ್ಯಾಥ್ಸು, ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಇನ್ಸ್ಟ್ರುಮೆಂಟೇಷನ್ನು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಅಗ್ರಿಕಲ್ಚರ್ನಲ್ಲಿ BSc ಪದವಿ ಮಾಡಿರೋಂಥವ್ರು ಮಾತ್ರ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಡಿಪ್ಲೊಮೊದವರು ಕೂಡ ಯಾವುದೇ ಬ್ರಾಂಚ್ನಲ್ಲಿ 3 years ಡಿಪ್ಲೊಮೊ ಮಾಡಿದರೆ ಅಥವಾ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮೊ ಮಾಡಿದರೆ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು, ಯಾವುದೇ ರೀತಿ ಕನ್ಕ್ಲೂಷನ್ ಇಲ್ಲ. ತಿಳ್ಕೊಳ್ಳೋದಾದರೆ ಮಿನಿಮಮ್ಮು ಎಲ್ರಿಗೂ ಕೂಡ 18 ವರ್ಷ ಆಗಿರಲೇಬೇಕು ಮೊದಲನೇದು. ಸೊ ತದನಂತರ ಅಂದರೆ ಮ್ಯಾಕ್ಸಿಮಮ್ ಏಜನ್ನು ನೋಡೋದಾದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 40 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಪ್ರವರ್ಗ 2A, 2B, 3A, 3B ಅವರಿಗೆ 43 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವ್ರುಗಳಿಗೆ 45 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಸಲ್ಲಿಸೋದು ಅಂದರೆ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಿ, ನೋ ಪ್ರಾಬ್ಲಮ್ ಅದರಲ್ಲಿ. ಸೊ ಹಾಗೆಯೇ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು. ಕೊನೆ ದಿನಾಂಕ ಬಂದು 7/8/2026 ಆಗಿರುತ್ತೆ. ಕೊನೆ ದಿನಾಂಕ 7/8/2026 ಆಗಿರುತ್ತೆ. ಅದೇ ರೀತಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ 10/8/2026 ಆಗಿರುತ್ತೆ. ಅಷ್ಟರೊಳಗಡೆ ನೀವು ಎಲ್ಲ ಪ್ರೊಸೀಜರ್ನ ಮುಗಿಸ್ಕೋಬೇಕು. ಟ್ರೈನಿಂಗ್ ಪೀರಿಯಡ್ ಅಥವಾ ಪ್ರೊಬೇಷನರಿ ಯಾವ ಥರ ಇರುತ್ತೆ ಅಂದರೆ ಸೆಲೆಕ್ಷನ್ ಆದ ನಂತರ ನಿಮಗೆ 2 years ಪ್ರೊಬೇಷನಲ್ ಪೀರಿಯಡ್ ಇರುತ್ತೆ. ಸೊ 2 years ನಿಮಗೆ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಆ 2 years ನಿಮಗೆ ಕಡ್ಡಾಯ ತರಬೇತಿ ಅಂತ ಒಂದು ಕಡ್ಡಾಯ ತರಬೇತಿ ಇರುತ್ತೆ. ಅಂದರೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ನ ತೊಗೋಬೇಕಾಗುತ್ತೆ. ಸೊ ಅದರಲ್ಲಿ 2 ಥರ ಟೆಸ್ಟ್ಗಳು ಬರುತ್ತೆ. ಒಂದು ಸೈದ್ಧಾಂತಿಕ ಪರೀಕ್ಷೆ ಅಂತ, ಇದರಲ್ಲಿ ಮಿನಿಮಮ್ 35% ಸ್ಕೋರ್ ಮಾಡಬೇಕು. ಹಾಗೆಯೇ ಪ್ರಾಯೋಗಿಕ ಪರೀಕ್ಷೆ ಅಂತ ಅಂದರೆ ಪ್ರಾಕ್ಟಿಕಲ್ ಟೆಸ್ಟು, ಇದನ್ನು 40% ತೊಗೊಂಡು ನೀವು ಸ್ಕೋರ್ ಮಾಡಬೇಕು. ಸೊ 2 ವರ್ಷ ಪ್ರೊಬೇಷನರಿ ಪೀರಿಯಡಲ್ಲಿ ಈ ಟ್ರೈನಿಂಗ್ ಪೀರಿಯಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವುಗಳೇನಾದರೂ ಈ ಪರ್ಸೆಂಟೇಜ್ನ ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದರೆ 2 ವರ್ಷದೊಳಗಡೆ, ಸೊ ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅವಾಗಾದರೂ ನೀವು ಇದನ್ನು ಮಿನಿಮಮ್ ಸ್ಕೋರ್ಗಳನ್ನ ಅಚೀವ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮನ್ನ ಡ್ಯೂಟಿಯಿಂದ ತೆಗೆದುಹಾಕೋದು ಅಥವಾ ಡ್ಯೂಟಿ ಪ್ರೊಬೇಷನರಿ ಪೀರಿಯಡ್ನ ಎಕ್ಸ್ಟೆಂಡ್ ಮಾಡೋದು ಅನ್ನೋದನ್ನು ರೂಲ್ಸು ರೆಗ್ಯುಲೇಷನ್ಸು ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 2 ವರ್ಷ ಪ್ರೊಬೇಷನರಿ ಆದ ನಂತರ ನೀವು ಕನ್ಫರ್ಮೇಷನ್ ಆಗ್ತೀರಾ. ಕನ್ಫರ್ಮೇಷನ್ ಆದ ನಂತರ ನಿಮಗೆ 37,500 ರೂಪಾಯಿ ಬೇಸಿಕ್ ಫಿಕ್ಸ್ ಆಗುತ್ತೆ. ಸೊ ಈ ಬೇಸಿಕ್ಕಿಗೆ ನಾನು ಆವಾಗಲೇ ಹೇಳಿದೆ 50,000ದಿಂದ 55,000 ತನಕ ಸ್ಯಾಲ್ರಿ ಸಿಗುತ್ತೆ. ಅರ್ಜಿ ಶುಲ್ಕ ನೋಡೋದಾದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಹಾಗೆಯೇ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ಹಾಗೆಯೇ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಅಪ್ಲಿಕೇಶನ್ ಫೀಸು ಇರುತ್ತೆ. ಮತ್ತು ಇದು ನಾನ್ ರಿಫಂಡೇಬಲ್ ಇರುತ್ತೆ. ಯಾವುದೇ ಕಾರಣದಿಂದ ನಿಮಗೆ ಇದು ವಾಪಸ್ ಬರಲ್ಲ. ಸ್ನೇಹಿತರೆ, ಎಕ್ಸಾಮಿನೇಷನ್ ಡೇಟ್ಸ್ಗಳನ್ನು ಕೂಡ ಇವಾಗಲೇ ಅನೌನ್ಸ್ ಮಾಡಿದ್ದಾರೆ. ಸೊ ಮೊದಲಿಗೆ ಪೇಪರ್ 1, ಪೇಪರ್ 2 ಅಂತ. ಸೊ ಇಲ್ಲಿ ಫಸ್ಟೇ ಪೇಪರ್ 2ನ ಮಾಡ್ತಾಯಿದ್ದಾರೆ. ಸೊ ಪೇಪರ್ 2 ಬಂದ್ಬಿಟ್ಟು 3/10/2026 ನಡೆಯುತ್ತೆ. ಪೇಪರ್ 1 ಬಂದ್ಬಿಟ್ಟು 4/10/2026 ನಡೆಯುತ್ತೆ. ಸೊ ಕನ್ನಡ ಭಾಷಾ ಪರೀಕ್ಷೆನ ಫಸ್ಟು ನೀವು ಅಪ್ಲಿಕೇಶನ್ ಹಾಕಿ, ಈ ಎಕ್ಸಾಮಿನ್ ಡೇಟ್ಸು ಇದೇ ಡೇಟಿಗೆ ಇರುತ್ತೆ. KA ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ತುಂಬ ಎಫೆಕ್ಟಿವ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಡೇಟಲ್ಲಿ ಅವರು ನಡೆಸುವಂತಹ ಎಲ್ಲ ಪ್ರಯತ್ನ ಅವರು ಮಾಡ್ತಾರೆ. ಸೊ ನೀವು ಈ ಡೇಟ್ಗೆ ಅಂತಲೇ ಫಿಕ್ಸ್ ಆಗಿ ಟೈಮ್ ಟೇಬಲ್ ಹಾಕ್ಕೊಂಡು ಇವಾಗಿಂದನೇ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಸೊ ಫಸ್ಟು ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಕ್ವಶನ್ಸು 100 ಮಾರ್ಕ್ಸ್ಗೆ 120 ನಿಮಿಷ ನಿಮ್ಮ ಹತ್ರ ಟೈಮ್ ಇರುತ್ತೆ. ಅದೇ ರೀತಿ ಪೇಪರ್ 2, ಸೊ ಇದು ಸ್ಪೆಸಿಫಿಕ್ ಪೇಪರು. ಸೊ ಇದು 100 ಕ್ವಶನ್ಸು 100 ಮಾರ್ಕ್ಸು, ಇದರಲ್ಲೂ ಕೂಡ 120 ನಿಮಿಷ ಟೈಮ್ ಇರುತ್ತೆ. ಸೊ ಹಾಗೆಯೇ ಇಲ್ಲೂ ಕೂಡ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ. ಅಂದರೆ ಪ್ರತಿ ಒಂದು ನೆಗೆಟಿವ್ ಅಂದರೆ ತಪ್ಪಾದ ಅಂಕಕ್ಕೆ 0.25 ಮಾರ್ಕ್ಸ್ನ ಇಲ್ಲಿ ಕಳೆಯುತ್ತಾರೆ, ಅಂದರೆ ಮೈನಸ್ ಮಾಡ್ತಾರೆ. ಸರಿ ಅಂಕದ ನೀವು ಸ್ಕೋರ್ ಮಾಡಿರೋಂಥ ಸ್ಕೋರಲ್ಲಿ ಈ 0.25ನ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಮೈನಸ್ನ ಮಾಡ್ತಾರೆ. ಸೊ ಇಲ್ಲೂ ಕೂಡ
ನೀವು ಮಿನಿಮಮ್ 35% ಸ್ಕೋರಿಂಗ್ನ ಮಾಡಲೇಬೇಕಾಗತ್ತೆ. ಸೊ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಮಿನಿಮಮ್ 35% ಸ್ಕೋರ್ನ ಮಾಡಬೇಕಾಗತ್ತೆ. ಸೊ ಮೊದಲಿನ ಥರ ತುಂಬ ಕಮ್ಮಿ ಇದ್ದರೂ ಪರವಾಗಿಲ್ಲ, ನಮಗೆ ತುಂಬ ಕಮ್ಮಿ ಕಟ್ ಆಫ್ ಇಡ್ತೀವಿ ಅವ್ರನ್ನೂ ಕೂಡ ತೊಗೋತೀವಿ ಅನ್ನೋ ಥರ ಇಲ್ಲ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 35% ಇರುತ್ತೆ. ಸೊ ಅಷ್ಟು ತೊಗೊಂಡ್ರೆ ಮಾತ್ರ ನೀವು ಸೆಲೆಕ್ಷನ್ ಲಿಸ್ಟಿಗೆ ಕಾಂಪೀಟ್ ಮಾಡೋಕ್ಕೆ ಎಲಿಜಿಬಲ್ಲು. ಮಿನಿಮಮ್ 35% ಸ್ಕೋರೇ ಯಾರೂ ತೊಗೊಂಡಿಲ್ಲ ಅಂದರೆ ಸೊ ಆ ಕಂಪ್ಲೀಟ್ ನೋಟಿಫಿಕೇಷನ್ ನಿಲ್ಲಾಗುತ್ತೆ. ಇಷ್ಟೇ ಆಗಿತ್ತು ಮಾಹಿತಿ. ನಮ್ಮ ಕೆ ಎ ಅವರು ಬಿಟ್ಟಿರುವಂತಹ ಭೂಮಾಪಕರು ಅನ್ನೋ ಹುದ್ದೆಗಳ ಕುರಿತ ವಿಷಯನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.